ಲಚ್ಚಪ್ಪ ಜಮಾದಾರಿಂದ ಜೆಡಿಎಸ್ ನಾಯಕರಿಗೆ ತಿರುಗೇಟು. ಸುಖಾಸುಮ್ಮನೆ ಹೇಳಿಕೆಗಳಿಂದ ಜನರಲ್ಲಿ ಗೊಂದಲ ಸೃಷ್ಟಿಸಬೇಡಿ ಎಂದು ಎಚ್ಚರಿಕೆ. ದಾಖಲೆಗಳಿದ್ದರೆ ವೇದಿಕೆ ಬೇಡ, ನೇರವಾಗಿ ತನಿಖಾ ಸಂಸ್ಥೆಗಳಿಗೆ ಸಲ್ಲಿಸಿ ಎಂದ ಲಚ್ಚಪ್ಪ ಜಮಾದಾರ್. ಜೆಡಿಎಸ್ ನಾಯಕರ ಬಳಿ ದಾಖಲೆಗಳಿದ್ದರೆ ಅವುಗಳನ್ನ ಸಂಬಂಧಿತ ತನಿಖಾ ಸಂಸ್ಥೆಗಳಿಗೆ ಸಲ್ಲಿಸಬೇಕು. ಅದನ್ನ ಬಿಟ್ಟು ಸುಖಾಸುಮ್ಮನೆ ಪೊಳ್ಳು ಹೇಳಿಕೆಗಳನ್ನ ನೀಡಿ ಜನರಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಮುಖಂಡ ಲಚ್ಚಪ್ಪ ಜಮಾದಾರ್ ಹೇಳಿದ್ದಾರೆ. ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜನತಾದಳದ ನಾಯಕರ ಆರೋಪಗಳು ಆಧಾರರಹಿತವಾಗಿದ್ದು ರಾಜಕೀಯ ಲಾಭಕ್ಕಾಗಿ ಮಾಡುತ್ತಿರುವ ಪ್ರಚಾರ ಎಂದು ಟೀಕಿಸಿದರು. ದಾಖಲೆಗಳಿದ್ದರೆ ಅವುಗಳನ್ನು ಬಹಿರಂಗಪಡಿಸಲಿ, ಇಲ್ಲವಾದರೆ ಅನಾವಶ್ಯಕ ಹೇಳಿಕೆಗಳಿಂದ ದೂರವಿರಲಿ ಎಂದು ಆಗ್ರಹಿಸಿದರು. ಸಾರ್ವಜನಿಕ ವಿಷಯಗಳ ಬಗ್ಗೆ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಜನತೆಗೆ ಸತ್ಯಾಂಶ ತಿಳಿಯುವ ಹಕ್ಕು ಇದೆ. ಅದನ್ನ ಮರೆತು ಸುಳ್ಳು ಆರೋಪ ಮಾಡುವ ಪ್ರವೃತ್ತಿ ತಪ್ಪು ಎಂದು ಲಚ್ಚಪ್ಪ ಜಮಾದಾರ್ ಹೇಳಿದರು. ತಾಲೂಕಿನ ಅಭಿವೃದ್ಧಿಗೆ ಒತ್ತಾಯಿಸುವುದು ತಪ್ಪಲ್ಲ, ಆದರೆ ದಾಖಲೆಗಳಿವೆ ಎಂದು ಸುಳ್ಳು ಹೇಳುವುದು ಶೋಭೆ ತರುವುದಿಲ್ಲ ಎಂದರು. ಇವತ್ತು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂಥ ಎಂ.ವೈ. ಪಾಟೀಲ್ ಹಾಗೂ ಕಲ್ಯಾಣ ಕರ್ನಾಟಕ KKRTC ಅಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಪಾಟೀಲ್ ಇವರ ಮೇಲೆ JDS ಪಕ್ಷದಿಂದ ಆರೋಪಗಳನ್ನು ಮಾಡಿ JDS ಪಕ್ಷದ ರಾಜ್ಯ ಕಾರ್ಯದರ್ಶಿ ಸುಮಾರು ಬಾರಿ ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಗಮನಿಸ್ಕೊತ ಬಂದಿದ್ದೀವಿ. ತಾಲೂಕಿನ ಜನ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ತಾಲೂಕಿನಲ್ಲಿರುವಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಗಮನಿಸ್ತಾ ಇದ್ದಾರೆ. ಏನು JDS ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಪಕ್ಷ, ಬಡವರ ಪಕ್ಷ, ಅನೇಕ ಭಾಗ್ಯಗಳನ್ನು ನೀಡಿರುವಂಥ ಭಾಗ್ಯ ಕೊಟ್ಟಿರುವಂಥ ಅನೇಕ ಯೋಜನೆಗಳನ್ನು ಇವತ್ತು ಈ ರಾಷ್ಟ್ರದಲ್ಲಿ ಮಾದರಿಯಾಗಿ ಸರ್ಕಾರವನ್ನು ನಡೆಸೋ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆಗಳನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಯಾರು ಈ ದೇಶದಲ್ಲಿ ಬಡವರಿದ್ದಾರೆ, ರಾಜ್ಯದಲ್ಲಿ ಬಡತನದಲ್ಲಿದ್ದಾರೆ, ಅವರಿಗೆ ಸಾಕಷ್ಟು ಭಾಗ್ಯಗಳು ಇವತ್ತು ಅವ್ರ ಮನೆ ಬಾಗಿಲಿಗೆ ಬಂದಾವೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ಅಫ್ಜಲ್ಪುರ್ ಮತಕ್ಷೇತ್ರದ JDS ಪ್ರಧಾನ ಕಾರ್ಯದರ್ಶಿ JDSನಿಂದ MLAಗೆ ಚುನಾವಣೆ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳ ಮೇಲೆ, ಆಡಳಿತಾರೂಢದ ಪಕ್ಷದ ಮೇಲೆ ಆರೋಪಗಳ ಮಾಡೋದು ನಾವು ಕೇಳಿದ್ದೀವಿ. ಅದಾದ ನಂತರ ಇವತ್ತು ಚುನಾವಣೆ ಮುಗಿದ ನಂತರ ಜನ ಯಾರಿಗೆ ಮನ್ನಣೆ ಕೊಡ್ತಾರೆ, ಯಾರನ್ನ ಶಾಸಕರನ್ನೇ ಮಾಡ್ತಾರೆ, ಅವರು ಶಾಸಕರ ಆದ ನಂತರ ಇವತ್ತು ಆ ಪಕ್ಷದ ಒಂದೇನಿದೆ ಇಲ್ಲ ಅವ್ರ ಮೇಲೆ ಪಕ್ಷದಿಂದ ಆರೋಪ ಮಾಡೋದು ಸರಿಯಲ್ಲ. ಇವತ್ತು ಏನು ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, ಎಂ.ವೈ. ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, ನಿರಂತರ ಆರೋಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆರೋಪ ಏನು ಮಾಡ್ತಾ ಇದ್ದಲ್ಲ, ಇವರಿಗೊಂದು ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಎಂ.ವೈ. ಪಾಟೀಲ್ ಅವರಾಗಿರ್ಬೋದು, ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರಂತ ನೀವು ಬೊಗಳೆ ಬಿಡ್ತಾ ಇದ್ದೀರಿ. ಇದು ನೋಡಿದ್ರೆ ನಮ್ಗೆ ಏನು ಅನಿಸ್ತದಂದ್ರೆ, ಹಾವುಗಾರ ಆಟ ಆಡಿಸ್ತಿದ್ರು ಮೊದಲ, ಈಗಲೂ ಕೆಲವು ಕಡೆ ಆಡಿಸ್ಬೋದು. ಅರ್ಬಿದಾಗ ಹಾವು ಅದ, ಇದು ಬಾಯಿ ತೆರೆದ ಹಾವು ಬರ್ತದವರು ಜನರಿಗೆ. ಈಗ ಬೆಚ್ಚ ಬೀಳಪ್ಲೆ ಕೈ ತೆರಿತಾನೆ ಹಾವು ಬರ್ತದೆ ಅನ್ಬೇಕು. ನಾವು ಹಾವು ತೋರಿಸೋ ಕೆಲಸ ಏನಪ್ಪ ಅಂದ್ರೆ ಮಾಡ್ತಿದ್ರಲ್ಲ, ಅದು ಕೆಲಸ ಇವತ್ತು ಈ JDS ಪ್ರಧಾನ ಕಾರ್ಯದರ್ಶಿದು ನಮಗೆ ಇಲ್ಲಿ ಕಣ್ಣಿಗೆ ಕಂಡು ಬರಲತ್ತ. ಯಾಕಂದರೆ ಇವತ್ತು ಒಂದೇ ನಿನ್ನೆ ಮೊನ್ನೆದ ಆರೋಪ ಅಲ್ಲ ಇದು.
ಇವತ್ತು ಸರ್ಕಾರ ರಚನೆ ಆದ ನಂತರ ಇವ್ರ ಆರೋಪಗಳು ಹಂಗೆ ಒಂದು 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 ಬರ್ಲಾಗತ್ತಾವ. ಒಂದು ಸಲ ರೀ ಹಾವು ಬಿಟ್ಟಾರ ಇವರು, ಒಂದ್ಸಲ ಆರೋಪ ಸಾಬೀತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಯಾಕೆ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದ ಇಲ್ಲಿ. ಇವತ್ತು ಪ್ರತಿಯೊಬ್ಬರಿಗೆ ಮಾತನಾಡುವ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಪ್ರತಿಯೊಂದು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಎಲ್ಲಿ ಯಾವ ಕೆಲಸ ಅಲ್ಲಿ ಕಳಪೆ ಮಟ್ಟದಾಗ್ಯದ, ಭ್ರಷ್ಟಾಚಾರ ಆಗ್ಯದ, ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಿರಿ. ಸಂಬಂಧಪಟ್ಟ ಇಲಾಖೆ ಸ್ಪಂದನೆ ಮಾಡದೇ ಇದ್ದರೆ ಅದರ ಮೇಲಿರುವಂಥ ಅಧಿಕಾರಿಗಳು ಮಾಡಿರಿ. ಇವತ್ತು ಬೇಕಷ್ಟು ಇವತ್ತು ಲೋಕಾಯುಕ್ತ ಸಂಸ್ಥೆ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಮಾಡಿರಿ. ಎಲ್ಲಿ ಕಳಪೆ ಮಟ್ಟ ಆಗ್ಯದ ಅಲ್ಲಿ ಹೋಗಿ ಕೂತು ಧರಣಿ ಮಾಡಿರಿ. ಅದು ಇದು ಬಿಟ್ಟು ನಂಬಲ್ಲಿ ದಾಖಲೆ ಸಮೇತ ಅದ ಅನ್ನುವಂಥದ್ದು ಏನು ಆರೋಪ ಕಂಟಿನ್ಯೂ ನಿರಂತರವಾಗಿ ಮಾಡ್ಕೋತ ಬಂದಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ನಂಬಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದವ್ರ ಮೇಲೇ ಇವತ್ತು ಮೊನ್ನೆ JDS ಪಕ್ಷದಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ವೇದಿಕೆ ಸಿದ್ಧ ಮಾಡ್ರಿ, ನಾವು ದಾಖಲೆಗಳು ತೊಗೊಂಡು ಬರ್ತೀವಿ, ನೀವು ಯಾವಾಗ ವೇದಿಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ, JDS ಪಕ್ಷದಿಂದ. ಮತ್ತು ಆ ಕಾಂಗ್ರೆಸ್ ಪಕ್ಷದ ಅಫ್ಜಲ್ಪುರದ ಏನು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶರಣು ಕುಂಬಾರ್, ಅವ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ತಾರೆ. ಶರಣು ಕುಂಬಾರ್ ಏನಿದ್ದ ಏನು ಆಗ್ಯಾನತ್. ಅಭಾವ ಶರಣು ಕುಂಬಾರ್ ಏನಿದ್ದ ಏನಾಗ್ಯಾನ ಅದ್ಯಾಕೆ ಹೊಟ್ಟೆಕಿಚ್ಚು ನಿಮಗೆ? ನೀವೇನಿದ್ರಿ, ನೀವೇನಾಗಿರಿ, ನಿಮ್ಮ ನಾಯಕ ಏನಿದ್ದ? ಇವತ್ತು ಹವಳಗ ಸಕ್ಕರೆ ಕಾರ್ಖಾನೆ ಮೊದಲನೇ ಏನು GM ಇದ್ರು ಶರಣಗೌಡ ಅಂತ ಹೇಳಿ, ಆ ಶರಣಗೌಡ ರೋಡ್ ಮ್ಯಾಗ ತರಿಬಿ ಅವನಿಗೆ ಹೊಡೆದು ಕೈ ಕಾಲು ಮುರಿದು ರಾಬರಿ ಮಾಡಿ ರೌಡಿ ಸೀಟ್ ಮೈ ಮ್ಯಾಗ ಹಾಯ್ಕೊಂಡು ಅಫ್ಜಲ್ಪುರ್ ಠಾಣೆಯಲ್ಲಿ ತೆಗೆದು ನೋಡ್ರಿ. ನೀವು ಗಡಿಪಾರ್ ಗಿರಾಕಿ ನಿಮ್ಮದು ನಾಯಕ. ನೀವು ಏನು ವೇದಿಕೆ ಸಿದ್ಧ ಮಾಡತ್ ಹೇಳ್ತಿರಲ್ಲ, ಏನು ಇವೆಲ್ಲ ಚರ್ಚೆ ಮಾಡಬೇಕಾಗಿದೆ ಏನು? ನಾನು ಶುದ್ಧ ಆಗಿದ್ದೀನಪ್ಪ ಅಂದ್ರೆ ಇನ್ನೊಬ್ಬರ ಬಗ್ಗೆ ವೇದಿಕೆ ತಯಾರು ಮಾಡ್ರಿ ಅಂತ ಹೇಳ್ತೀವಿ. ಏನು ವೇದಿಕೆ ತಯಾರು ಮಾಡೋದು ಮಾಡ್ರಿ. ಮೊದಲು ನಾವು ನಿಮ್ಮ ಏನು ವಿಚಾರಗಳವ ಅದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅದನ್ನು ಖಂಡಿಸ್ತೀವಿ. ಇಂಥ ಒಂದು ಏನೋ ಇಲ್ಲ ಸಲ್ಲದ ಆರೋಪಗಳಿರ್ಬೋದು, ಸುಮ್ಮನೆ ಊಹಾಪೋಹೆಗಳಿರ್ಬೋದು. ಯಾವಾಗ ನೀವು ಈ ಸದ್ಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಇದ್ರಿ ಕಾಂಗ್ರೆಸ್ ಯಾವುದು JDSದು, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಿಮ್ಮ ಕುಮಾರಸ್ವಾಮಿ ಬೃಹತ್ ಕೈಗಾರಿಕಾ ಸಚಿವರಿದ್ದ. ಆ ಸಚಿವರಿಗೆ ನೀವು ಒಂದ್ಸಲ ಅಫ್ಜಲ್ಪುರ್ ಕರೆಸಿ ಒಂದು ದೊಡ್ಡ ಕಾರ್ಖಾನೆ ಇಲ್ಲಿ ಅಡಿಗೆಲ್ ಹಾಕಿಸ್ರಿ, ಕಾರ್ಖಾನೆ ಇಲ್ಲಿ ತಯಾರು ಮಾಡಿಸ್ರಿ, ಸಾಕಷ್ಟು ಜನರಿಗೆ ಕೆಲಸ ಕೊಡಿಸ್ರಿ. ಒಂದು ಅಂಥ ದೊಡ್ಡ ಯೋಜನೆ ಇಲ್ಲಿ ಬಂದರೆ ಅಲ್ಲಿ ಸಾಕಷ್ಟು ಜನರಿಗೆ ಏನಪ್ಪ ಅಂದ್ರೆ ಕೆಲಸ ಸಿಗ್ತದೆ. ನೀವು ಮಾಡಬೇಕಲ್ಲ. JDS ನಾಯಕ ನಾಟಿಕಾರ್ ವಿರುದ್ಧ ಕಿಡಿಕಾರಿದ ಅವರು, ದಾಖಲೆಗಳ ವಿಚಾರದಲ್ಲಿ ಅಸಂಬಂಧ ಹೇಳಿಕೆಗಳನ್ನ ನೀಡುವುದು ಮೊದಲು ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು. ಲಿಂಗಾಯತ ಅಸ್ತ್ರ ಬಳಕೆಯ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಜಾತಿ ಪದ ಬಳಕೆ ಸರಿಯಲ್ಲ, ಶಾಸಕರು ಒಂದು ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲ ವರ್ಗದ ಜನರಿಗೆ ಪ್ರತಿನಿಧಿಗಳು ಎಂದು ಸ್ಪಷ್ಟಪಡಿಸಿದರು. ನೋಡಿ, ಶಾಸಕರು ಇವತ್ತ ಜನಪ್ರತಿನಿಧಿಗಳ ಶಾಸಕರು ಅಲ್ಲ, ಜನಸಾಮಾನ್ಯರ ಈ ತಾಲೂಕಿನ ಕ್ಷೇತ್ರದ ಶಾಸಕರು. ಅವ್ರ ಬೆಲೆ ಎಲ್ಲರೂ ಇವತ್ತು JDSದವ್ರು ಇರ್ಬೋದು, BJPಯವರು ಇರ್ಬೋದು, ಬೇರೆ ಬೇರೆ ಪಕ್ಷದವ್ರು ಇರ್ಬೋದು, ಎಲ್ಲರೂ ಕೂಡ ಯಾವಾಗ ಚುನಾವಣೆ ಆಗ್ತದೆ, ಯಾರು ಆರಿಸಿ ಬಂದು ಶಾಸಕರಾಗ್ತಾರೆ ಅವರು ಎಲ್ಲರಿಗೆ ಸಮಾನವಾಗಿ ನೋಡುವಂಥ ಒಂದು ವ್ಯವಸ್ಥೆ ಇದೆ. ಯಾರು ಕೂಡ ಅವ್ರ ಹತ್ರ ಹೋಗ್ಬೋದು, ಕೆಲಸ ಕೇಳ್ಬೋದು. ಎಲ್ಲರೇ ಇಂಥ ಕೆಲಸ ಪೆಂಡಿಂಗ್ ಉಳಿದಪ್ಪ ಅಂದ್ರೆ ಇಲ್ಲಿ ಪೆಂಡಿಂಗ್ ಉಳಿದವ್ರಿ ಕೆಲಸ ಮಾಡಿಸ್ರಿ ಅಂತ ಎಲ್ಲರೂ ಹೋಗ್ಬೋದು. ಅದು ಎಲ್ಲರ ಜನಸಾಮಾನ್ಯರ ಪ್ರಜಾಪ್ರಭುತ್ವದ ಸಂವಿಧಾನದ ಅಡಿಯಲ್ಲಿರುವ ಶಾಸಕರು. ಪ್ರಜಾಪ್ರಭುತ್ವದಲ್ಲಿ ಆಡಳಿತಾರೂಢ ಶಾಸಕರಾಗಲಿ ಅಧಿಕಾರಿಗಳಾಗಲಿ ಕೇಳುವಂತ ರೈಟ್ಸ್ ಎಲ್ಲಾ ಪ್ರಜೆಗಳಿಗೂ ಇದೆ. ಅದನ್ನ ಕೇಳಿದ್ರೆ ನಾವು ಲಿಂಗಾಯತ ಶಾಸಕರು ಅನ್ನುವಂತ ಕಾರಣಕ್ಕಾಗಿ ನೀವೆಲ್ಲ ಈ ರೀತಿ ಕೇಳ್ತಾ ಇದ್ದೀರಿ. ನಾವು ಲಿಂಗಾಯತರು ಸುಮ್ಮನೆ ಕೂಡಲ್ಲ ಅಂತ ಬ್ಲಾಕ್ ಆಗದೆ ಸಮಿತಿ ಮುಖಾಂತರ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ನಿಮ್ ನಾಯಕರು, ನಿಮ್ ಶಾಸಕರ ಬಗ್ಗೆ. ಶಾಸಕರು ಲಿಂಗಾಯತ ಶಾಸಕರು ಏನು ಇಡೀ ತಾಲೂಕಿನ ಎಲ್ಲಾ ಸರ್ವ ಜನಾಂಗದ ಶಾಸಕರು ಅಂತ ನಮ್ಮ ಪ್ರಶ್ನೆ. ಇಲ್ಲ ನೋಡಿ, ಇವತ್ತು ಲಿಂಗಾಯತ ಶಾಸಕರು ಅಂತ ಹೇಳಿ ಏನು ಬಿಂಬಿಸೋದು ಸರಿಯಲ್ಲ. ಯಾರೇ ಇರಲಿ, ಒಂದು ನಮ್ಮ ಪಕ್ಷದವರು ಇರಲಿ, ಯಾರೇ ಇರಲಿ, ಇವತ್ತು ಅವ್ರ ಸಮಾಜ ವಿಷಯ ಬಂದಾಗ ಅವ್ರ ಸಮಾಜದಲ್ಲಿ ಅವರು ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ಬೋದು. ನಮ್ಮ ಸಮಾಜದವ್ರು ಶಾಸಕರಂತ ಹೇಳ್ಬೋದು. ಆದರೆ ತಾಲೂಕಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂದಾಗ ಶಾಸಕರಪ್ಪ ಅಂದ್ರೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಮೈನಾರಿಟಿ
ಇವತ್ತು ಕಡೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ನಮ್ಮ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಒಬ್ಬ ಕಟ್ಟ ಕಡೆಯ ಮನುಷ್ಯ ಇವತ್ತು ಅವ ಜೋಪಿಡಿದಾಗ ವಾಸ ಮಾಡ್ತಾನಂದ್ರು ಕೂಡ ಅವನಿಗೆ ಅಷ್ಟೇ ಹಕ್ಕದ. ಅದು ಅವರೆಲ್ಲರ ಪರವಾಗಿ ಶಾಸಕರು ಇರ್ತಾರೆ. ಇದು ಯಾವುದೇ ಜಾತಿ ಇದರಲ್ಲಿ ತರುವಂಥ ಅವಶ್ಯಕತೆ ಇಲ್ಲ. ಎಷ್ಟೋ ಜನ ಇದ್ದಾರೆ ಇವತ್ತು ಯಾರು ಬೇರೆ ಬೇರೆ ಜಾತಿಗೆ ಮಾಡ್ಕೊತ ಹೋದ್ರೆ ಇದು ಪ್ರಜಾಪ್ರಭುತ್ವ ಅನಿಸಲ್ಲ. ಅದಕ್ಕೆ ಎಲ್ಲರ ಶಾಸಕರು ನಾವು ಹೇಳ್ತೀವಿ ಅಷ್ಟೇ. ಈಗ ಅಭಿವೃದ್ಧಿ ವಿಷಯವಾಗಿ ಹೇಳಿದ್ರೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಮ್ಮ ಅಫ್ಜಲ್ಪುರ್ಗೂ ಪಕ್ಕದ ಆಲ್ಮೇಲ್ ತಾಲೂಕು ರೀಸೆಂಟ್ ಆಗಿ ನಡೀತಾ ಇದೆ ಕೆಲಸ. ಇಲ್ಲಿ ಡಿವೈಡರ್ ಕಾಮಗಾರಿ ಕಣ್ಮುಂದೆ ನಡೀತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಮಗಾರಿ ಅತ್ಯುತ್ತಮವಾಗಿ ನಡೀತಾ ಇದೆ. ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ಪ್ರಜೆಗಳಿಗೆ ಒಂದು ನ್ಯಾಯ. ರಸ್ತೆ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ನೀವು ಶೌಚಾಲಯ ಕಟ್ತೀರಿ, ಅದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ರು ಕೂಡ ಜಿದ್ದಿನಿಂದ ಅಧಿಕಾರಿಗಳು ಹೆಚ್ಚಿಸಿ ನೀವು ನಿಮ್ಮ ಕಾಂಗ್ರೆಸ್ ಶಾಸಕರೇ ನಿಮ್ಮ ಅಧಿಕಾರಿಗಳನ್ನು ಇಟ್ಕೊಂಡು ಶೌಚಾಲಯವನ್ನ ಕಟ್ತಾರೆ. ಇಲ್ಲಿ ನೀವು ಡಿವೈಡರ್ ಕಾಮಗಾರಿ ನೋಡಿದ್ರೆ ಒಂದು ಹಂದಿ ಕೂಡ ಅದರ ಮೇಲೆ ದಾಟಿ ಹೋಗುವಂತ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದೇ ಪಕ್ಕದಲ್ಲಿ ಆಲ್ಮೇಲ್ ನೋಡಿದ್ರೆ ಆಲ್ಮೇಲ್ ಅನ್ನ ಕಂಪೇರ್ ಮಾಡಿದ್ರೆ ನಿಮ್ಮ ಶಾಸಕರು ಮಾಡಿರ್ತಕ್ಕಂಥ ಕಾರ್ಯ ಈ ನಗರದ ಪಟ್ಟಣದಲ್ಲಿ ಶೂನ್ಯ ಅಂತ ಕಾಣಿಸ್ತದೆ. ನೀವು ಕೇವಲ ಆಲ್ಮೇಲ್ ಒಂದೇ ಪಟ್ಟಣ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಅಫ್ಜಲ್ಪುರ್ ಅಂದರೆ ಒಂದು ದೊಡ್ಡ ಕ್ಷೇತ್ರ, ಸುಮಾರು 138 ಕಿಲೋಮೀಟರ್ ವ್ಯಾಪ್ತಿಯ ಒಂದು ದೊಡ್ಡ ಕ್ಷೇತ್ರ. ಇಲ್ಲಿ ಸಾಕಷ್ಟು ಅನುದಾನಗಳು ತಂದಿದ್ದಾರೆ. ಇವತ್ತು ನೀರಾವರಿ ಅಲ್ಲಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಆಗ್ತಾ ಇವೆ. ಇವತ್ತು ಕೌಲ್ಗಾಲಿ ಕೂಡ ಎಸ್ಟಿಮೇಟ್ ಮಾಡಿಸಿದ್ದಾರೆ ಪೈಪ್ಲೈನ್ ರೈತರಿಗೆ. ಕೆಲವು ಏರಿಯಾದಲ್ಲಿರುವಂಥ ರೈತರ ಲಕ್ಷ ಜನ ರೈತರಿಗೆ ಇವತ್ತು ಅಫ್ಜಲ್ಪುರ್ ನಗರ ನೀವು ಡಿವೈಡರ್ ಬಗ್ಗೆ ಸಾಕಷ್ಟು ಜನ ಆರೋಪಗಳು ಮಾಡ್ಯಾರ. ಈ ಹಿಂದೆ ಕೂಡ ಆರೋಪಗಳು ಮಾಡ್ಯಾರ. ಆ ಆರೋಪಗಳು ಯಾಕೆ ತಣ್ಣಗಾದವು? ಇವತ್ತು ಕೆಲಸ ಎಷ್ಟು ಮಾಡಕತ್ತಾರ, ಎಸ್ಟಿಮೇಟ್ ಹೆಂಗೆ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಿರ್ತಾರೆ. ಒಬ್ಬ ಗುತ್ತಿಗೆದಾರ ಅವರ ಅಧಿಕಾರಿಗಳು ಮಾಡಿದ್ದ ಎಸ್ಟಿಮೇಟ್ ಪ್ರಕಾರನೇ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಹಂದಿ ದಾಟತ್ತ ಎಸ್ಟಿಮೇಟ್ ಮಾಡಿದ್ರಂದ್ರೆ ಅದು ಹಂದಿ ದಾಟುವಷ್ಟೇ ಕೆಲಸ ಮಾಡ್ಬೇಕಾಗ್ತದೆ. ಇವತ್ತು ಕುದುರೆ ಒಂದ್ಸಲ ನೀವು ಇದ್ರಾಗ ನೋಡ್ಬೇಕು, ಕುದುರೆ ರೇಸ್ನಾಗ 5 ಫೀಟ್ ಮ್ಯಾಗ ಹಿಂಗೆ ಜಂಪ್ ಮಾಡಿಸ್ತಾರೆ. ಆ ರೀತಿಯಾದ ಅನುದಾನ ಇಲ್ಲಿ ಕೊಟ್ರಂದ್ರೆ ಅಂಥದನ್ನು ಅಲ್ಲಿ ಕೆಲಸ ಗುತ್ತಿಗೆದಾರ ಮಾಡ್ತಾರೆ. ಅದಕ್ಕೆ ಅದ್ರ ಪ್ರಕಾರ ಏನು ಅನುದಾನ ಕೊಟ್ಟಿದ್ರು ಅದ್ರ ಪ್ರಕಾರ ಒಂದು ಎಸ್ಟಿಮೇಟ್ ಇರ್ತದೆ. ಆ ಎಸ್ಟಿಮೇಟ್ನಾಗ ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ ಜಿಲ್ಲಾಧಿಕಾರಿಗಳೇ ಕೊಟ್ಟರು. ಆದ್ರೂ ಕೂಡ ನಿಮಗೆ ಇದು ಸರಿ ಅನಿಸ್ತದೆ ಅನ್ನುವಂತ ವಾದ ಮಾಡ್ತಾರೆ. ಇಲ್ಲ, ಸರಿ ಅಂತಲ್ಲ. ಅಲ್ಲಿ ಏನು ಎಸ್ಟಿಮೇಟ್ ತಯಾರಾಗಿತ್ತು ಆ ಎಸ್ಟಿಮೇಟ್ ಪ್ರಕಾರ ಗುತ್ತಿಗೆದಾರ ಕೆಲಸ ಮಾಡಿದ್ದಾನೆ. ತಮ್ಮದೇ ಪಕ್ಷದ ಕೆಲ ಮುಖಂಡರ ಹೇಳಿಕೆಗಳಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಹೊಣೆಗಾರಿಕೆಯ ಮಾತು ಆಡಬೇಡಿ ಎಂದು ಕಿವಿ ಮಾತು ಹೇಳಿದರು. ಇನ್ನು ದಾಖಲೆ ಕೊಡಲು ಸಿದ್ಧ, ವೇದಿಕೆ ರೆಡಿ ಮಾಡಿ ಎಂದು ಜೆಡಿಎಸ್ ನಾಯಕರು ಹಾಕಿರುವ ಸವಾಲಿಗೆ ಪ್ರತಿಕ್ರಿಯಿಸಿದ ಲಚ್ಚಪ್ಪ ಜಮಾದಾರ್, ಇಲ್ಲಿ ವೇದಿಕೆ ನಿರ್ಮಿಸುವ ಅವಶ್ಯಕತೆ ಇಲ್ಲ. ಕಾನೂನಿನ ಅಡಿಯಲ್ಲಿ ನಿಮ್ಮ ಬಳಿ ದಾಖಲೆಗಳು ಇದ್ದರೆ ಸಂಬಂಧಿತ ಅಧಿಕಾರಿಗಳಿಗೆ ದೂರು ನೀಡಿ ಎಂದು ತಿರುಗೇಟು ನೀಡಿದರು. ಇವತ್ತು ಏನು ಎಂ.ವೈ. ಪಾಟೀಲ್ ಅವರಾಗಿರ್ಬೋದು, ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರಂತ ನೀವು ಬೊಗಳೆ ಬಿಡ್ತಾ ಇದ್ದೀರಿ. ಇದು ನೋಡಿದ್ರೆ ನಮ್ಗೆ ಏನು ಅನಿಸ್ತದಂದ್ರೆ ಹಾವುಗಾರ ಆಟ ಆಡಿಸ್ತಿದ್ರು ಮೊದಲ. ಈಗಲೂ ಕೆಲವು ಕಡೆ ಆಡಿಸ್ಬೋದು. ಅರ್ಬಿದಾಗ ಹಾವು ಅದ, ಇದು ಬಾಯಿ ತೆರೆದ ಹಾವು ಬರ್ತದ. ಅವರು ಜನರಿಗೆ ಹಿಂಗೆ ಬೆಚ್ಚ ಬೀಳಪ್ಲೆ ಕೈ ತೆರಿತಾನೆ ಹಾವು ಬರ್ತದೆ ಅನ್ಬೇಕು. ನಾವು ಹಾವು ತೋರಿಸೋ ಕೆಲಸ ಏನಪ್ಪ ಅಂದ್ರೆ ಮಾಡ್ತಿದ್ರಲ್ಲ, ಅದು ಕೆಲಸ ಇವತ್ತು ಈ JDS ಪ್ರಧಾನ ಕಾರ್ಯದರ್ಶಿದು ನಮಗೆ ಇಲ್ಲಿ ಕಣ್ಣಿಗೆ ಕಂಡು ಬರ್ತದೆ. ಯಾಕಂದರೆ ಇವತ್ತು ಒಂದೇ ನಿನ್ನೆ ಮನ್ನಿದ ಆರೋಪ ಅಲ್ಲ ಇದು. ಇವತ್ತು ಸರ್ಕಾರ ರಚನೆ ಆದ ನಂತರ ಇವ್ರ ಆರೋಪಗಳು ನನಗೆ ಒಂದು ಬರ್ಲಾಗತ್ತಾವ. ಒಂದು ಸಲ ರೀ ಹಾವು ಬಿಟ್ಟಾರ ಇವರು, ಒಂದು ಸಲ ಆರೋಪ ಸಾಬೀತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಯಾಕೆ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದ ಇಲ್ಲಿ. ಇವತ್ತು ಪ್ರತಿಯೊಬ್ಬರಿಗೆ ಮಾತನಾಡುವ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಪ್ರತಿಯೊಂದು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಎಲ್ಲಿ ಯಾವ ಕೆಲಸ ಅಲ್ಲಿ ಕಳಪೆ ಮಟ್ಟದಾಗ್ಯದ, ಭ್ರಷ್ಟಾಚಾರ ಆಗ್ಯದ, ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಿರಿ. ಸಂಬಂಧಪಟ್ಟ ಇಲಾಖೆ ಸ್ಪಂದನೆ ಮಾಡದೇ ಇದ್ದರೆ ಅದರ ಮೇಲಿರುವಂಥ ಅಧಿಕಾರಿಗಳು ಮಾಡಿರಿ. ಇವತ್ತು ಬೇಕಷ್ಟು ಇವತ್ತು ಲೋಕಾಯುಕ್ತ ಸಂಸ್ಥೆ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಮಾಡಿರಿ. ಎಲ್ಲಿ ಕಳಪೆ ಮಟ್ಟ ಆಗ್ಯದ ಅಲ್ಲಿ ಹೋಗಿ ಕೂತು ಧರಣಿ ಮಾಡಿರಿ. ಅದು ಇದು ಬಿಟ್ಟು ನಮ್ಮಲ್ಲಿ ದಾಖಲೆ ಸಮೇತ ಅದ ಅನ್ನುವಂಥದ್ದು ಏನು ಆರೋಪ ಕಂಟಿನ್ಯೂ ನಿರಂತರವಾಗಿ ಮಾಡ್ಕೋತ ಬಂದಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ನಂಬಬೇಕು. ಇದು BJP JDS ಸರ್ಕಾರ ಇದ್ದಾಗ ಹಂಗೆ ಏನಾರೇ ನೀವು ಕುಣಿಸಿರಿ? JDSದವರು BJP ಅವರು ಕಾಲಕ್ಕೆ ತಕ್ಕಂಗೆ ಕುಣಿಸಿಲ್ಲ. ಇವಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂದರೆ ಯಾವ ಅಧಿಕಾರಿಗೂ ನಾವು ಕುಣಿಸಲ್ಲ. ಈ ಪಕ್ಷದಿಂದ ಯಾವ ಅಧಿಕಾರಿ ಮೇಲೆ ಯಾವುದೇ ರೀತಿ ಒತ್ತಡ ಬರಲ್ಲ.